ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಅದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಉಮಾಶ್ರೀಯವರು ಕಪ್ಪಣ್ಣವರು ಕರೆಯಕ್ಕೆ ಬಂದಿದ್ರು ನನಗೆ. ಆಗ ಹೇಳಿದೆ, ನಾನು ನೋಡಕ್ ಬರ್ತೀನಿ, ಭಾಷಣ ಮಾಡಕ್ ಬರಲ್ಲ ಅಂತ ಹೇಳಿದೆ. ಇವತ್ತು ಕೂಡ ಉಮಾಶ್ರೀಯವರು ಬಂದು ಜ್ಞಾಪಕ ಮಾಡಿದ್ರು. ಇವತ್ತು ನಾಟಕ ಶರ್ಮಿಷ್ಠೆ ಏಕಪಾತ್ರ ಅಭಿನಯ ನಾನು ನೋಡಿದ್ದೀನಿ, ಇನ್ನೊಂದು ಸಾರಿ ನೋಡ್ಬೇಕಾಗತ್ತೆ. ಒಂದು ಸಾರಿ ಇದೇ ವೇದಿಕೆಯಲ್ಲಿ ಅವರು ಶರ್ಮಿಷ್ಠೆ ಪಾತ್ರವನ್ನು ಅಭಿನಯ ಮಾಡಿದರು. ನಾನು ಪೂರ್ಣ ನೋಡಿದೆ. ಅದರಿಂದ ಸಮಯದ ಅಭಾವದಿಂದ ಮತ್ತೆ ನೋಡಬೇಕಾದಂತ ಅಗತ್ಯ ಇಲ್ಲ. ಸಮಯ ಇದ್ದಿದ್ರೆ ನೋಡ್ತಿದ್ದೆ. ಆಮೇಲೆ ಇವತ್ತಿನಿಂದ 26ರವರೆಗೆ ಅನೇಕ ತಂಡಗಳಿಂದ ನಾಟಕಗಳು ನಡೀತವೆ. ಇದೊಂದು ಸುವರ್ಣ ಅವಕಾಶ. ಎಲ್ಲ ತಂಡದವರಿಂದ ನಾಟಕ ನೋಡ್ತಕ್ಕಂಥ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಿದ್ದೇನೆ. ಕಲಾ ಆಸಕ್ತರಿಗೆ, ಯಾರಿಗೆ ಕಲೆಯಲ್ಲಿ ಆಸಕ್ತಿ ಇದೆ ಅವರೆಲ್ಲರಿಗೂ ಕೂಡ ಈ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಈ ಎಲ್ಲ ನಾಟಕ ಕಂಪನಿಗಳು, ನಾಟಕ ತಂಡಗಳು 50 ವರ್ಷ ಪೂರ್ಣ ಆಗಿರ್ತಕ್ಕಂಥ ಪೂರೈಸಿರ್ತಕ್ಕಂಥ ತಂಡಗಳು. ಈ 50 ವರ್ಷಗಳ ಪೂರ್ಣಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹೊನ್ನಾರು ರಂಗೋತ್ಸವ ಅಂತಕ್ಕಂಥ ಪ್ರಯೋಗವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಸಾಮಾನ್ಯವಾಗಿ ರಂಗಭೂಮಿನಲ್ಲಿ ಪಳಗದವರು, ನಟನೆ ಮಾಡಿದವರು ಅವರೆಲ್ಲರೂ ಕೂಡ ಚಲನಚಿತ್ರ ಕ್ಷೇತ್ರದಲ್ಲಿ ಮೇಲಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಉಮಾಶ್ರೀ ಅವರು, ಪ್ರಕಾಶ್ ರಾಜ್ ಅವರು, ಎಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲ ಇದಾರಲ್ಲ, ಇವರೆಲ್ಲರೂ ಕೂಡ 6 ತಂಡಗಳು ಇವೆಲ್ಲವೂ ಕೂಡ 50 ವರ್ಷ ಪೂರೈಸಿದ್ದಾರೆ. ಇವರೆಲ್ಲರೂ ಕೂಡ 6 ದಿನಗಳ ಕಾಲ ಇವತ್ತಿನಿಂದ 26ರವರೆಗೆ ಒಂದೊಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲ ಕಲಾ ಆಸಕ್ತರಿಗೆ ಇದು ಒಂದು ಅವಕಾಶ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ರಂಗ ಕಲಾವಿದರಿದಾರಲ್ಲ, ಅದು ನಟನೆ ಎಲ್ರಿಗೂ ಬರಕ್ ಸಾಧ್ಯ ಇರಲ್ಲ. ನಟನೆ ಇದೆಯಲ್ಲ, ಅದು ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾತ್ರ ನಟನೆ ಮಾಡಲಿಕ್ಕೆ ಬರ್ತದೆ. ಯಾರು ರಂಗಭೂಮಿನಲ್ಲಿ ಕೆಲಸ ಮಾಡಿರ್ತಾರೆ,
ನಟನೆ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರುವಾಸಿಯನ್ನ ಪಡೆದಿರ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸವಾಲುಗಳು ಏನಪ್ಪ ಅಂತಂದ್ರೆ, ನಟನೆಗೆ ಸಿನಿಮಾ ಕ್ಷೇತ್ರ ಇರ್ಬೋದು, ರಂಗಭೂಮಿ ಇರ್ಬೋದು, ಇವೆಲ್ಲಕ್ಕೂ ಮೊಬೈಲ್ ಬಂದ್ಬಿಟ್ಟಿದ್ದಾವೆ. ಈಗ ಮೊಬೈಲ್ಗಳು ಮತ್ತು ಟಿವಿ ಚಾನೆಲ್ಗಳು, ಇದರಲ್ಲೇ ಜಾಸ್ತಿ. ಈಗ ನಾನು ಒಂದು ಕಾಲದಲ್ಲಿ ಸಿನಿಮಾ ನೋಡ್ತಾ ಇದ್ದೆ, ಭಾಳ ಸಿನಿಮಾಗಳು ನೋಡ್ತಾ ಇದ್ದೆ. ಈಗ ಸಿನಿಮಾಗಳು ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ, ಯಾಕಂದರೆ ಸಮಯನೂ ಇಲ್ಲ. ಮತ್ತು ಈಗಿನ ಸಿನಿಮಾಗಳು ಅಂತ ಕೂತ್ಕೊಂಡು ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾಗಳು ಬರೋದು ಭಾಳ ವಿರಳ. ಹಾಗಾಗಿ ಆಗಿನ ಸಿನಿಮಾಗಳಿದ್ವಲ್ಲ, ಒಂದು ಮೆಸೇಜ್ ಇರ್ತಿತ್ತು, ಸಮಾಜಕ್ಕೆ ಒಂದು ಮೆಸೇಜ್ ಇರ್ತಿತ್ತು. ಮೆಸೇಜ್ ಈಗಿನ ಸಿನಿಮಾಗಳಲ್ಲಿ ವಿರಳ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಂತಂದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಈ ರಂಗಭೂಮಿಯಿಂದ ಬಂದಂಥ ಕಲಾವಿದರಿದ್ದಾರಲ್ಲ, ಇವರು ಹೆಚ್ಚು ಪಳಗಿರ್ತಕ್ಕಂಥ ಕಲಾವಿದರು ಮತ್ತೆ ಹೆಚ್ಚು ಜನಪ್ರಿಯ ಕಲಾವಿದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಈ ರಂಗೋತ್ಸವ ನಡೀತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದು, ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಯಾರು ಪ್ರಕಾಶ್ ರಾಜ್ ಜೊತೆ ಮಾತಾಡ್ತಿದ್ದು, ಪ್ರಕಾಶ್ ರಾಜ್ ಜೊತೆ ಮಾತಾಡಿ ರಂಗಭೂಮಿ ಹೀಗೆ ಇವರನ್ನ ಟೀಚರ್ಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ನಮ್ಮ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಬಗ್ಗೆ ಪ್ರಕಾಶ್ ರಾಜ್ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮತ್ತೆ ನೀವೆಲ್ಲ ಬಹಳ ಕಾತುರರಾಗಿದ್ದೀರಿ. ಮುಂದೆ ಶರ್ಮಿಷ್ಠೆ ಅದನ್ನ ಏಕಪಾತ್ರಾಭಿನಯ ಉಮಾಶ್ರೀ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಅದನ್ನ ನೋಡ್ಕೊಂಡೇ ಹೋಗಿ ನೀವು ಅಂತ ನೋಡ್ತೀರಿ. ಅಂದ್ರೆ ಯಾರಾದ್ರೂ ಕೆಲಸ ಇದ್ರೆ ನೋಡ್ಕೊಂಡೇ ಹೋಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಮಾಶ್ರೀ ಅವರಿಗೆ ಶುಭವಾಗಲಿ. ಒಳ್ಳೆ ಕಲಾವಿದ. ಯಾಕೆ ನಮ್ಮ ಮುಖ್ಯಮಂತ್ರಿ ಚಂದ್ರು ರಾಜಕೀಯ ಬಂದಿದ್ರು ಬಿಟ್ಬಿಟ್ಟಿದ್ದಾರೆ. ನಮ್ಮ ಜೊತೆಲೇ ಇದ್ರು, MLA ಆಗಿದೆ, ಜೊತೆಲೇ ಇದ್ರು. ಆಮೇಲೆ ಸ್ವಲ್ಪ ದೂರ ಆದರು, ಮತ್ತೆ ಹತ್ರ ಬಂದರು, ಈಗ ಮತ್ತೆ ಹತ್ರವಾಗಿದ್ದಾರೆ. ಅವ್ರದ್ದು ನಾಟಕ ಮುಖ್ಯಮಂತ್ರಿ ನಾಟಕ ಇದೆಯಲ್ಲ, ಆ ನಾಟಕನ ಇನ್ನೊಂದ್ಸಾರಿ ನೀವು ಪ್ರಯೋಗ ಮಾಡುವಾಗ ನೋಡಿ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು
900ನೇ ಶೋ ಕರೆದಾಯ್ತು, ಕರೆದು ಬಿಟ್ಟಿದ್ದಾರೆ. 900ನೇ ಶೋಗೆ ಬಂದು ಹೋಗ್ತೀನಿ. ನಾವೆಲ್ಲ ಹಳ್ಳಿನಲ್ಲಿ ಪೌರಾಣಿಕ ನಾಟಕಗಳು ನೋಡ್ತಾ ಇದ್ದು, ಈಗ ರಂಗಭೂಮಿ ನಾಟಕಗಳು ನೋಡಿರೋದು ಬಹಳ ಕಡಿಮೆ. ಪೌರಾಣಿಕ ನಾಟಕಗಳು ಹಳ್ಳಿನಲ್ಲಿ ಮಾಡ್ತಾ ಇದ್ರು. ಆ ನಾಟಕಗಳು ಮಾತ್ರ ರಾತ್ರಿ ಎಲ್ಲ ಕೂತ್ಗಳಿವ. ಈಗ ಕಡಿಮೆ ಅವಧಿ ಆಗುತ್ತದೆ. ಇಡೀ ದಿನ ಪೌರಾಣಿಕ ನಾಟಕಗಳು ರಾತ್ರಿ 10 ಗಂಟೆಗೆ ಶುರುವಾದ್ರೆ ಅವ್ರು ಹೇಳೋದು ಸತ್ಯ ಇದೆ. ಸಮಯ ಅಭಾವ ಕೂಡ ಇದೆ, ಹಾಗಾಗಿ ನಾಟಕಗಳನ್ನ ನೋಡ್ಲಿಕ್ಕಾಗಲ್ಲ. ಬಟ್ ಎನಿವೆ, ನಿಮಗೆ ಒಂದು ಅವಕಾಶ, ನಾನು ಸಾಧ್ಯವಾದರೆ ಈ ಮಧ್ಯದಲ್ಲಿ ಒಂದಿನ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ 6 ದಿನದಲ್ಲಿ ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಹೊನ್ನಾವರ ನಾಟಕ ರಂಗೋತ್ಸವವನ್ನು ಉದ್ಘಾಟನೆ ಮಾಡಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.